ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಅಭಿಲಾಷ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಜಾಯ್ ಜರ್ನಲ್. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸುಸ್ವಾಗತ. ಸೊ ಈ ವಿಡಿಯೋ ವಿಶೇಷ ಏನಂದರೆ, ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಕಾರ್ ಬುಕ್ಕಿಂಗ್ ಪ್ರೋಸೆಸ್ ಹೇಗಿತ್ತು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟೆ. ಈ ವಿಡಿಯೋದಲ್ಲಿ ಮಂಜುನಾಥ್ ಅವರು ಕಾರ್ ಡೆಲಿವರಿನ ತಗೋತಾ ಇದ್ದಾರೆ. ಸೊ ಅವ್ರ ಫ್ಯಾಮಿಲಿ ಸಮೇತವಾಗಿ ಬಂದಿದ್ದಾರೆ. ಸೊ ಕಾರ್ ಡೆಲಿವರಿ ಪ್ರೋಸೆಸ್ ಹೇಗಿತ್ತು ಮತ್ತು ಅವರು ಫ್ಯಾಮಿಲಿ ಎಲ್ಲ ಎಷ್ಟು ಖುಷಿಪಟ್ಟರು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ತೋರಿಸ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ಈ ವಿಡಿಯೋನ ನೋಡಿ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ತಡೆ ಹಾಕಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಶೋರೂಮಿಗೆ ಬಂದಿದ ತಕ್ಷಣ ನಾವು ಹೊರಟಿದ್ದೆ ಡಾಕ್ಯುಮೆಂಟೇಷನ್ ಸೆಕ್ಷನ್ಗೆ. ಅಲ್ಲಿನ ಎಕ್ಸಿಕ್ಯೂಟಿವ್ ಪ್ರತಿಯೊಂದು ಡಾಕ್ಯುಮೆಂಟೇಷನ್ನ ಪಕ್ಕ ರೆಡಿ ಮಾಡಿದರು. ಏನು ಅಲ್ಲಿ ನಾವು ಅದನ್ನು ತರಬೇಕು. ಕೊನೆ ಮೂಮೆಂಟಲ್ಲಿ ನಿಮಗೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು, ನಾವೆಲ್ಲಾದರೂ ಹೋದಾಗ ಆ ಜೆರಾಕ್ಸ್ ಇಲ್ಲ, ಈ ಜೆರಾಕ್ಸ್ ಇಲ್ಲ, ಅದು ತೊಗೊಂಬನ್ನಿ ಇದು ತೊಗೊಂಬನ್ನಿ ಅಂತ ಎಲ್ಲ ಕೇಳ್ತಾರೆ. ಬಟ್ ಇಲ್ಲಿ ಏನೂ ಇರಲಿಲ್ಲ. ಸೊ RTO ರಿಜಿಸ್ಟ್ರೇಷನ್ ಆಲ್ರೆಡಿ ಕಂಪ್ಲೀಟ್ ಆಗಿತ್ತು, ಇನ್ಸೂರೆನ್ಸ್ ಮೊದಲೇ ಮಾಡಿಸಿದ್ರು ಮತ್ತು KYC ಡಾಕ್ಯುಮೆಂಟೇಷನ್ ಎಲ್ಲ ಮೊದಲೇ ಕಲೆಕ್ಟ್ ಮಾಡಿದರು. ಸೊ ಎಲ್ಲ A to Z ರೆಡಿ ಇತ್ತು. ನಾವು ಸಂಡೇ ತೊಗೊಂಡಿದ್ದು ಗಾಡಿ ಡೆಲಿವರಿನ. ಸೊ ಗಾಡಿ ಡೆಲಿವರಿನ ಎಷ್ಟು ಅಚ್ಚುಕಟ್ಟಾಗಿ ಮಾಡಿಕೊಟ್ರು ಅಂದರೆ ನಮಗೇನು ಅಲ್ಲಿ ಸೆಂಟ್ರಲ್ಲಿ ಏನೂ ಪ್ರಾಬ್ಲಮೇ ಆಗಲಿಲ್ಲ. ಸೊ ಏನೂ ತಲೆ ಬಿಸಿ ಇರಲಿಲ್ಲ. ನಾನು ಕಾರ್ ಡೆಲಿವರಿ ತೊಗೊಂಡಾಗ ಸ್ವಲ್ಪ ಅದು ಇದು ಇಶ್ಯೂಸ್ ಆಗಿತ್ತು. ಬಟ್ ಈ ಕಾರ್ ಡೆಲಿವರಿಗೆ ಸೊ ಅಲ್ಲಿನ ಎಕ್ಸಿಕ್ಯೂಟಿವ್ ಹೊಸ ಎಕ್ಸಿಕ್ಯೂಟಿವ್ ಅನಿಸುತ್ತೆ. ಸೊ ಕ್ಲಿಯರಾಗಿ ಅವರು ಪ್ರೋಸೆಸ್ನ ಎಲ್ಲ ಕಂಪ್ಲೀಟ್ ಮಾಡಿಕೊಟ್ರು. ಸೊ ನೋಡ್ತಾ ಇರ್ಬೋದು ಪುಷ್ಪ ಅವರು ಎಲ್ಲ ಡಾಕ್ಯುಮೆಂಟೇಷನಲ್ಲಿ ಸೈನ್ ಆಗ್ತಾ ಇದ್ದಾರೆ. ಸೊ ನೀವು ಈ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ. ನಾನು ಈ ಕಾರ್ಗೆ ಪ್ರೈಸ್ ಎಷ್ಟಾಯಿತು, ಡೌನ್ ಪೇಮೆಂಟ್ ಎಷ್ಟಾಯಿತು ಮತ್ತು ಲೋನ್ ಎಷ್ಟಿಗೆ ಹೋದ್ರು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಡೆಲಿವರಿ ವಿಡಿಯೋನ ನೋಡೋಣ. ಸೊ ಕಾರ್ ಡೆಲಿವರಿ ಅಂದರೆ ಸುಮ್ಮನೆನಾ, ಒಂದು ಫ್ಯಾಮಿಲಿಗೆ ಒಂದು ಕಾರ್ ಬರ್ತಾ ಇದೆ, ಅದು ಎಸ್ಪೆಷಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಕಾರ್ ಬರ್ತಾ ಇದೆ ಅಂದರೂ ಜಸ್ಟ್ ಅದು ಕಾರಲ್ಲ, ಅದು ಒಂದು ಫ್ಯಾಮಿಲಿ ಮೆಂಬರ್ ಆಗಿ ನಾವು ನೋಡ್ತೀವಲ್ವಾ. ಸೊ ಅದು ನನಗೂ ಎಕ್ಸ್ಪೀರಿಯೆನ್ಸ್ ಆಗಿದೆ, ಅದು ನೀವು ತಗೊಳ್ಳಿ, ನಿಮಗೂ ಅದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಸೊ ಅದು ಜಸ್ಟ್ ಕಾರಲ್ಲ, ಅದೊಂದು ಎಮೋಷನ್ ಅಂತ ನಾನು ಹೇಳ್ಬೋದು. ಯಾಕಂದರೆ ನಾನು ಜಸ್ಟು ಅತಿಶಯೋಕ್ತಿಗೆ ನಾನು ಹೇಳ್ತಾ ಇಲ್ಲ. ಸೊ ನೀವು ಒಂದು ಕಾರ್ ತಗೊಳ್ಳಿ, ಸೊ ಮಿಡಲ್ ಕ್ಲಾಸಿಂದ ಬಂದು ಅದು ಎಷ್ಟು ಖುಷಿ ಕೊಡುತ್ತೆ. ಸೊ ನಿಮಗಿಂತ ಜಾಸ್ತಿ ಖುಷಿ ನಿಮ್ಮ ಸರ್ಕಲಲ್ಲಿ ಇರ್ತಾರಲ್ಲ, ನಿಮ್ಮ ಫ್ಯಾಮಿಲಿ ಸಿಸ್ಟರ್ಸ್ ಬ್ರದರ್ಸ್ ಮತ್ತು ಅಪ್ಪ ಅಮ್ಮಂಗೆ ತುಂಬ ಖುಷಿ ಕೊಡುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ಮಂಜುನಾಥ್ ಅವರು ಬೆಳಿಗ್ಗೆನೇ ಹೋಗಿ ಮಾರ್ಕೆಟ್ಗೆ ಹಾರ ತೊಗೊಂಬಂದು ಪೂಜೆ ಐಟಮ್ಸ್ ಎಲ್ಲ ತೊಗೊಂಬಂದು ಫುಲ್ ಖುಷಿಯಾಗಿ ರೆಡಿಯಾಗಿದ್ದಾರೆ. ಸೊ ಕಾರ್ನ ಅವ್ರು ತೊಗೊಂಡೋಗ್ಬೇಕು ಅಂತ ಡ್ರೈವ್ ಮಾಡೋದೆಲ್ಲ ಆಲ್ಮೋಸ್ಟು ಚೆನ್ನಾಗಿ ಕಲ್ತಿದ್ದಾರೆ. ಸೊ ಡ್ರೈವಿಂಗ್ ಸ್ಕೂಲ್ಗೆಲ್ಲ ಹೋಗಿದ್ದಾರೆ. ಸೊ DL ಎಲ್ಲ ಮಾಡಿಸ್ಕೊಂಡಿದ್ದಾರೆ. ಸೊ ಅವರ ಅಮ್ಮವ್ರ ಜೊತೆ ಅವರು ಕಾರ್ ಡೆಲಿವರಿನ ತೊಗೊಳಕ್ಕೆ ಬಂದಿದ್ದಾರೆ. ನಾವು ಯಾವುದೇ ಕಾರ್ ಶೋರೂಮ್ಗೆ ಹೋದಾಗ ಸೊ ಬೇಸಿಕ್ ಪೂಜಾ ಐಟಮ್ಸು ಆ ಕಾರ್ ಶೋರೂಮ್ನವರೇ ನಮಗೆ ಪ್ರೊವೈಡ್ ಮಾಡ್ತಾರೆ. ಬಟ್ ನಾವೇನು ಮಾಡಿದ್ವಿ ಅಂದರೆ ಸ್ವಲ್ಪ ಮಾರ್ಕೆಟಿಗೆ ಹೋಗಿ ಸ್ವಲ್ಪ ಹಣ್ಣು ಹೂವು ಪೂಜಾ ಐಟಮ್ಸ್ನ ಎಲ್ಲನೂ ತೊಗೊಂಡು ಬಂದ್ವಿ. ಇರಲಿ ಏನಾದರೂ ಅಲ್ಲಿ ಒಂದೇ ಶೋರೂಮ್ ಅಂದರೆ ಮೋರ್ ದೆನ್ ಒನ್ ಗಾಡಿಗಳು ಡೆಲಿವರಿ ಕೊಡ್ತಾ ಇರ್ತಾರೆ. ಆ ಟೈಮಲ್ಲಿ ಆಕ್ಯುಪೈಡ್ ಆಗಿದ್ದರೆ ಸೊ ನಮಗೆ ಒಂದು ಸಪ್ರೇಟ್ ಪೂಜಾ ಐಟಮ್ಸ್ ಇರಲಿ ಅಂತ ನಾವು ತೊಗೊಂಬಂದ್ವಿ. ಬಟ್ ಅಲ್ಲಿ 2 ಸೆಟ್ ಏನೋ ಇತ್ತು. ಸೊ ಬೇರೆ ಒಂದು ಹ್ಯಾರಿಯರ್ ಒಂದು ಡೆಲಿವರಿ ಕೊಡ್ತಾಯಿದ್ರು ಗಾಡಿ ಕಸ್ಟಮರ್ಸ್ಗೆ. ಸೊ ನಮ್ಮದು ಈ ಕಡೆ ಪಂಚ್ ಡೆಲಿವರಿನೂ ನಮಗೆ ಕೊಡ್ತಾ ಇರ್ಬೋದು. ನೋಡ್ತಿರ್ಬೋದು ನಾನು ಆಲ್ರೆಡಿ ನಮ್ಮ ಕಾರ್ನ ಹೇಗಿದೆ ಅಂತ ನಾನು ನಿಮಗೆ ತೋರಿಸಿದ್ದೀನಿ ವಿಡಿಯೋದಲ್ಲಿ. ಸೊ ಪಂಚ್ ವೈಟ್ ಕಾರ್, ಓಕೆನಾ. ಅಡ್ವೆಂಚರ್ ಪ್ಲಸ್ ಪೆಟ್ರೋಲ್ 2025 ಮಾಡಲ್ ವೆಹಿಕಲ್ನ ನಾವು ತೊಗೊಂಡಿದ್ದು. ಸೊ ನಾವು ಬುಕ್ಕಿಂಗ್ ಮಾಡಿದಾಗ ಅವ್ರು ಹೇಳಿದರು ನಮಗೆ ಒಂದು 15 ಡೇಸ್ಗೆಲ್ಲ ನಿಮಗೆ ವೆಹಿಕಲ್ ಕೊಡ್ತೀವಿ, ಆಲ್ಮೋಸ್ಟ್ ಅದು ಗೋಡನಲ್ಲಿ ಸ್ಟಾಕಲ್ಲಿದೆ ಅಂತ. ಸೊ ನಾವು ಆ ಒಂದು ಧೈರ್ಯದ ಮೇಲೆ ಸ್ವಲ್ಪ ದೀಪಾವಳಿ ಹಬ್ಬದಕ್ಕಿಂತ ಮುಂಚೆನೇ ನಮಗೆ ಗಾಡಿ ಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಖಂಡಿತ ಕೊಡ್ತೀವಂತ ಅವ್ರು ಹೇಳಿದರು. ನಾವು ತೊಗೊಂಡಿದ್ದು ಸಂಡೇ ಡೆಲಿವರಿ, ದೀಪಾವಳಿ ಹಬ್ಬ ಇದ್ದಿದ್ದು ಸೊ ಮಂಡೇ ಮತ್ತು ಟ್ಯೂಸ್ಡೇ ಅನಿಸುತ್ತೆ. ನೆಕ್ಸ್ಟು ಡೆಲಿವರಿ ನಾವು ಟೈಮಲ್ಲಿ ಬಂದಾಗ ನಾನು ನಿಮ್ಮ ಜೊತೆ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ನಾವು ಬುಕ್ಕಿಂಗ್ ಮಾಡೋಕ್ಕೆ ಹೋದಾಗ ನಮಗೆ ಅದು ಟೆಸ್ಟ್ ಡ್ರೈವ್ ವೆಹಿಕಲ್ ಇರಲಿಲ್ಲ ಅಂತ ಟೆಸ್ಟ್ ಡ್ರೈವ್ ಕೊಟ್ಟಿರಲಿಲ್ಲ ನಮಗೆ. ನಾವು ತುಂಬ ಬೇಜಾರಿಂದ ಬಂದಿದ್ವಿ. ಬಟ್ ಆ ಟಾಟಾ ಫ್ಯಾಮಿಲಿ ಅಂದರೆ ಟಾಟಾ ಬ್ರ್ಯಾಂಡ್ ಮೇಲೆ ಇರೋ ನಂಬಿಕೆಯಿಂದ ನಾವು ವಿತೌಟ್ ಟೆಸ್ಟ್ ಡ್ರೈವ್ನೇ ನಾವು ಬುಕ್ ಮಾಡಿದ್ವಿ. ಸೊ ನೆಕ್ಸ್ಟು ಅದು 1 ವೀಕ್ ಆದಮೇಲೆ ಅಲ್ಲಿನ ಡೆಲಿವರಿ ಎಕ್ಸಿಕ್ಯೂಟಿವ್ ನಮ್ಮ ಮನೆ ಹತ್ರನೇ ಬಂದು
ನಾವು ಯಾವ ವೆಹಿಕಲ್ ಡೆಲಿವರಿ ತೊಗೋತಾ ಇದ್ದೀವಿ ಅದೇ ಮಾಡೆಲ್ನ ತೊಗೊಂಬಂದು ಒಂದು ಟೆಸ್ಟ್ ಡ್ರೈವ್ ನಮಗೆ ಮಾಡಿಸಿದ್ರು. ಸೊ ನಮಗೆ ಅದು ತುಂಬ ಇಂಪ್ರೆಸ್ ಆಯಿತು. ಆದರೆ ನಮಗೆ ನನಗೆ ಗೊತ್ತಿದೆ, ಬಟ್ ಮಂಜುನಾಥ್ ಅವ್ರಿಗೆ ಆ ವೆಹಿಕಲ್ ಹೇಗಿರುತ್ತೆ ಏನು ಅಂತ ಏನೂ ಗೊತ್ತಿರಲಿಲ್ಲ. ಜಸ್ಟ್ ನೋಡಿದರು ಅಷ್ಟೇ ಶೋರೂಮಲ್ಲಿ. ಸೊ ವೆಹಿಕಲ್ ಅವರು ಟೆಸ್ಟ್ ಡ್ರೈವ್ ಮಾಡಿರಲಿಲ್ಲ. ಸೊ ನಾವು ಬುಕ್ ಮಾಡಿ 1 ವೀಕ್ ಒಳಗಡೆ ಎಕ್ಸಿಕ್ಯೂಟಿವ್ ಅವ್ರು ಟೆಸ್ಟ್ ಡ್ರೈವ್ ವೆಹಿಕಲ್ನ ನಮ್ಮ ಮನೆ ಹತ್ರನೇ ತೊಗೊಂಬಂದು, ನಾವು ಶೋರೂಮ್ ಹತ್ರ ಹೋಗಲಿಲ್ಲ. ನಾವು ಸ್ವಲ್ಪ ಬೇಜಾರನ್ನ ಅವ್ರಿಗೆ ಹೇಳಿದ್ವಿ, ನಮಗೆ ಈ ಥರ ಬೇಜಾರಾಗಿದೆ, ಟೆಸ್ಟ್ ಡ್ರೈವೇ ಮಾಡಲಿಲ್ಲ ಅಂತ. ಅದನ್ನು ಕನ್ಸಿಡರ್ ಮಾಡಿ ಆ ಡೆಲಿವರಿ ಎಕ್ಸಿಕ್ಯೂಟಿವ್ ನಮ್ಮ ಮನೆ ಹತ್ರನೇ ಬಂದು ಸೊ ಆ ಗಾಡಿನ ತೋರಿಸಿದ್ರು ನಮಗೆ. ಸೊ ಟೆಸ್ಟ್ ಡ್ರೈವ್ಗೂ ಕೊಟ್ಟರು. ಅದು ಹೇಗಿತ್ತು ಅಂದರೆ, ಮಂಜುನಾಥ್ ಅವರು ನನ್ನ ಗಾಡಿ ಓಡಿಸ್ಬೇಕಾದ್ರೆ ಸ್ವಲ್ಪ ಪ್ಯಾನಿಕ್ ಆಗೋರು. ಅಂದರೆ ಒಂದು ಸ್ವಲ್ಪ ಬಾನೆಟ್ ಎಲ್ಲ ಸ್ವಲ್ಪ ಲಾಂಗ್ ಇದೆ ಅಲ್ವಾ, ರೋಡ್ ಪ್ರೆಸೆನ್ಸ್ ಅಷ್ಟು ಕ್ಲಾರಿಟಿಯಾಗಿ ಅವರಿಗೆ ಗೊತ್ತಾಗ್ತಾ ಇರಲಿಲ್ಲ. ಬಟ್ ನೆಕ್ಸಾನ್ ಗಾಡಿ ಓಡಿಸಿದಾಗ ಅವ್ರಿಗೆ ಪಂಚ್ ಗಾಡಿ ಓಡಿಸಿದಾಗ ಅವ್ರಿಗೆ ರೋಡ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬ ಇಷ್ಟಪಟ್ಟರು. ಅವ್ರ ಸೀಟಿಂಗ್ ಕಂಫರ್ಟಬಿಲಿಟಿ ಆಗಲಿ, ಅವರಿಗೆ ಹೇಳಿ ಮಾಡಿಸಿದ ಕಾರ್ ಥರ ಇತ್ತದು. ಸೊ ಈ ಕಾರ್ ಡೆಲಿವರಿನ ನಾವು ಸ್ವೀಟ್ ಮುಖಾಂತರ ಶೇರ್ ಮಾಡಬೇಕಲ್ಲ, ಸೊ ಅದಕ್ಕೆ ಎಲ್ರಿಗೂ ಕಾಂತಿ ಸ್ವೀಟ್ಸಿಂದ ಅವರು ಸ್ವೀಟ್ ತರಿಸಿದ್ರು. ಸೊ ಇದು ಎಲ್ಲ ಗಿರೀಶ್ ಅವ್ರ ಪ್ಲಾನು, ಸೊ ನಮ್ಮದಲ್ಲ. ಸ್ವೀಟ್ ಅವರೇ ಹೋಗಿ ತೊಗೊಂಬಂದರು. ಸೊ ಅಲ್ಲಿ ಫಸ್ಟು ನಾವು ತಿನ್ನಿಸಿದೆ ಮಂಜುನಾಥ್ ಅವರಿಗೆ. ಸೊ ತುಂಬ ವರ್ಷಗಳಿಂದ 2 ವರ್ಷಗಳಿಂದ ಕಾರ್ ತೊಗೋಬೇಕಂತಲೇ ಹೇಳ್ತಿದ್ರು. ಫೈನಲಾಗಿ ತೊಗೊಂಡ್ರು. ಅದೊಂದು ಎಲ್ರದ್ದು ಒಂದು ಇರುತ್ತೆ ಅಲ್ಲ, ನಾವೊಂದು ಕಾರ್ ತೊಗೋಬೇಕು, ಒಂದು ಮನೆ ಕಟ್ಟಬೇಕು, ಎಲ್ರದ್ದು ಒಂದೊಂದು ಪ್ಲಾನ್ ಇರುತ್ತೆ. ಮಂಜುನಾಥ್ ಅವ್ರದ್ದು ಕಾರ್ ತೊಗೊಂಡಾಗಿದೆ. ಸೊ ಮನೆಯೂ ಲಾಸ್ಟ್ ಇಯರ್ ಕಟ್ಟಿದ್ದಾರೆ, ಮದುವೆನೂ ಲಾಸ್ಟ್ ಇಯರ್ ಆಗಿದೆ. ಸೊ ಅವರು ಫ್ಯಾಮಿಲಿ ನೀವು ನೋಡ್ತಿರ್ಬೋದು, ಅವ್ರ ಭಾವ, ಅವ್ರ ಅಕ್ಕನ ಮಗ, ಅವ್ರ ಮಿಸ್ಸಸ್ಸು, ಅವ್ರ ಮದರ್ ಆ ಕಡೆ ಕೂತಿದ್ದಾರೆ. ಫ್ಯಾಮಿಲಿ ಫೋಟೋ ಆದ ತಕ್ಷಣ ಕಾರ್ ಶೋರೂಮ್ನವರು ಮಂಜುನಾಥ್ ಅವ್ರಿಗೆ ಕಾರ್ ಕೀನ ಹ್ಯಾಂಡ್ ಓವರ್ ಮಾಡಬೇಕಂತ ವೆಯ್ಟ್ ಮಾಡ್ತಾ ಇದ್ದಾರೆ. ನಾವು ಗಾಡಿ ಡೆಲಿವರಿ ತೊಗೊಂಡಿದ್ದ ತಕ್ಷಣ ಫಸ್ಟು ಹೋಗಿದ್ದೆ ಕೋಟೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಸೊ ಇಲ್ಲಿ ಹೋದರೆ ತುಂಬ ಒಳ್ಳೆಯದಾಗುತ್ತೆ. ಪರ್ಸ್ನಲಿ ನಾನು ಅದನ್ನು ನಂಬ್ತೀನಿ, ಯಾಕಂದರೆ ನನ್ನ ಕಾರ್ ಫಸ್ಟು ತೊಗೊಂಡಾಗ ನಾನು ಅಲ್ಲೇ ಹೋಗಿದ್ದು. ಸೊ ನೀವು ಅದನ್ನು ಎಕ್ಸ್ಪೀರಿಯೆನ್ಸ್ ಕೂಡ ಮಾಡಿರ್ತೀರ. ತುಮಕೂರು ಯಾರ್ಯಾರಿದ್ದೀರಾ, ತುಮಕೂರಲ್ಲಿ ಗಾಡಿ ತೊಗೊಂಡಿರೋರು ಈ ದೇವಸ್ಥಾನದಲ್ಲಿ ಒಂದು ಫಸ್ಟ್ ಪೂಜೆ ಮಾಡಿಸಿದ್ರೆ ನಮಗೊಂಥರ ಅದೊಂದು ಸೆಕ್ಯೂರ್ಡ್ ಫೀಲ್ ಆಗುತ್ತೆ. ಸೊ ದೇವರು ನಮ್ಮೊಂದಿಗೆ ಇದ್ದಾರೆ ಅನ್ನೋ ಒಂದು ಫೀಲ್ ಆಗುತ್ತೆ. ಅದು ನನಗೆ ಪ್ರಾಕ್ಟಿಕಲಿ ಆಗಿದೆ. ಸೊ ಮಂಜುನಾಥ್ ಅವರು ಅದೇ ಮಾಡಿದ್ದು. ಸೊ ಫಸ್ಟು ನಾವು ಗಾಡಿ ತೊಗೊಂಡಾಗ ಏನೂ ವಿಘ್ನ ಆಗಬಾರ್ದು ಅಂತ ಹೇಳಿ ನಾವು ದೇವಸ್ಥಾನಕ್ಕೆ ಪೂಜೆ ಮಾಡ್ತೀವಿ. ಸೊ ಪೂಜೆ ಎಲ್ಲ ಆದಮೇಲೆ ನಾವು ಏನು ಪ್ಲ್ಯಾನ್ ಮಾಡಿದ್ವಿ ಅಂದರೆ, ಸೊ ಮಂಜುನಾಥ್ ಅವರ ಊರಿಗೆ ಹೋಗಬೇಕು ಅಂತ. ಸೊ ಅವರೇ ಗಾಡಿ ಡ್ರೈವ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ಏನು ಮಾಡ್ತಾರೆ ಅಂತ. ನಾನು ನಿಮಗೆ ಹೇಳಿದ್ನಲ್ಲ ವಿಡಿಯೋ ಕೊನೆಯಲ್ಲಿ ನಾನು ನಿಮಗೆ ಇದು ಪ್ರೈಸ್ ಎಷ್ಟಾಯಿತು ಏನು ಅಂತ ಎಲ್ಲ ಹೇಳ್ತೀನಂತ. ಸೊ ನಾವು ತೊಗೊಂಡಿದ್ದು ಟಾಟಾ ಪಂಚ್ ಅಡ್ವೆಂಚರ್ ಪ್ಲಸ್ ಪೆಟ್ರೋಲ್ ವೇರಿಯಂಟ್ 2025 ಮಾಡೆಲ್. ಸೊ ಅದು ಆನ್ ರೋಡ್ ಪ್ರೈಸ್, ಶೋರೂಮ್ ಪ್ರೈಸ್ ಬಂದು 8,20,000 ರುಪೀಸ್. ಸೊ ನಮಗೆಲ್ಲ ಡಿಸ್ಕೌಂಟ್ ಎಲ್ಲ ಕೊಟ್ಟರು. ಸೊ ಇನ್ಸೂರೆನ್ಸ್ ಎಲ್ಲ ಅವರೇ ಮಾಡಿಸಿದ್ರು, ಇನ್ಕ್ಲೂಡಿಂಗ್ ರೋಡ್ ಟ್ಯಾಕ್ಸ್, GST ಎಲ್ಲ ನಮಗೆ ಆಗಿದ್ದು 8,20,000. ಅದರಲ್ಲಿ ಮಂಜುನಾಥ್ ಅವರು 6 lakhsನ ಲೋನ್ಗೆ ಹೋಗಿ 2,20,000 ರುಪೀಸ್ನ ಅವರು ಡೌನ್ ಪೇಮೆಂಟಾಗಿ ಮಾಡಿದ್ರು. ಸೊ ನಾವು ಗಾಡಿ ತೊಗೊಂಡಿದ್ದ ತಕ್ಷಣ ನಾವು ಹೊರಟಿದ್ದೆ ಸೊ ಅವ್ರ ಊರಿಗೆ. ನೀವು ನೋಡ್ತಾ ಇರ್ಬೋದು, ಇದು ತುಮಕೂರಿನವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಯಾವ ಪ್ಲೇಸ್ ಅಂತ. ಸೊ ಕಮೆಂಟ್ ಮಾಡಿ ನೋಡೋಣ ಯಾವ ಪ್ಲೇಸ್ ಇದೆ ಅಂತ. ಇದು ಸೀನರಿ ನೋಡಿದ ತಕ್ಷಣ ನಿಮಗೆ ಫಸ್ಟ್ ಮೈಂಡಲ್ಲಿ ಬರುತ್ತೆ. ತುಮಕೂರು ಲೋಕಲ್ ಪೀಪಲ್ಸ್ ಯಾರಿರ್ತಾರೆ 200% ಈಸಿಯಾಗಿ ಐಡೆಂಟಿಫೈ ಮಾಡ್ತಾರೆ. ಸೊ ಫೇಮಸ್ ಪ್ಲೇಸು ಇದು ಯಾವುದು ಅಂತ ನೀವೇ ಕಮೆಂಟ್ ಮಾಡಿ. ಸೊ ಈ ರೋಡಲ್ಲಿ ನಾವು ಹೋಗಿದ್ದು. ಸೊ ನೆಕ್ಸ್ಟು ಇದನ್ನು ಮುಗಿಸ್ಕೊಂಡು ನಾವು ಹೋಗಿದ್ದು ಅವರ ತೋಟಕ್ಕೆ. ಸೊ ಎಲ್ಲ ಪೂಜೆ ಎಲ್ಲ ಆಯ್ತಲ್ಲ, ಗಾಡಿ ಡೆಲಿವರಿ ಆಯ್ತಲ್ಲ, ನಾವು ಜೊತೆಗೆ ಹೋಗಿದ್ವಿ. ಸೊ ಅಲ್ಲಿ ಹೋದಾಗ ಅವರು ಅಡಿಕೆ ಗಿಡ ನೀವು ನೋಡ್ತಿರ್ಬೋದು ಎಷ್ಟು ಸುಂದರವಾಗಿ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಸೊ ನಾವು ಎಷ್ಟೇ ಟೌನಲ್ಲಿದ್ರೂ ಹಳ್ಳಿ ಸೊಬಗು ಹಳ್ಳಿನವ್ರಿಗೆ ಮಾತ್ರ ಗೊತ್ತಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅಲ್ಲಿ ಹೋದಾಗ ನಮ್ಮ ಪೀಸ್ ಆಫ್ ಮೈಂಡ್
ಯಾವ ರೀತಿ ಚೇಂಜ್ ಆಗುತ್ತೆ ಅಂದರೆ, ಯಾವ ಟೌನು ಬೇಡ, ಯಾವುದು ಬೇಡ, ನಾವು ಹಳ್ಳೀಲಿ ಆರಾಮಾಗಿ ಸೆಟ್ಲ್ ಆಗೋಣ, ಯಾವುದಾರ ಒಂದು ಸಣ್ಣ ಜಾಬು ಮತ್ತು ಇರಲಿಕ್ಕೊಂದು ಮನೆ, ಒಂದು ತೋಟ, ಸೊ ಇಷ್ಟು ಇದ್ದರೆ ಸಾಕು ಅಂತ ನಾವೆಲ್ಲ ಹೇಳ್ತೀವಿ. ನೀವು ನೋಡ್ತಿರ್ಬೋದು ಎಷ್ಟು ಅದ್ಭುತವಾಗಿ ಅವರು ಫಾರ್ಮ್ ಲ್ಯಾಂಡ್ನೆಲ್ಲ ಮೇಂಟೈನ್ ಮಾಡಿದ್ದಾರೆ ಅಂತ. ಸೊ ಅರೌಂಡ್ 2000 ಅಡಿಕೆ ಗಿಡ ಎಲ್ಲ ಹಾಕಿದ್ದಾರೆ, ಅರೆಕಾ ಪ್ಲ್ಯಾಂಟ್ಸ್, ತೆಂಗಿನ ಮರನೂ ಹಾಕಿದ್ದಾರೆ, ರಾಗಿ ಹಾಕಿದ್ದಾರೆ, ಜೋಳ ಹಾಕಿದ್ದಾರೆ, ಮತ್ತು ಸಣ್ಣ ಪುಟ್ಟ ತರಕಾರಿ ಎಲ್ಲನೂ ಅವರೇ ಹಾಕಿದ್ದಾರೆ. ಸೊ ಹಳ್ಳಿನಲ್ಲಿ ಅವ್ರಿಗೆ ಎಲ್ರಿಗೂ ಗೊತ್ತಿರುತ್ತೆ, ಅವ್ರ ಮನೆಗೆ ಏನು ಬೇಕೋ ಆಲ್ಮೋಸ್ಟ್ ಅವರೇ ತಗೋತಾರೆ. ಸೊ ನಾವು ಬೆಂಗಳೂರಲ್ಲಿರೋರು ಅಥವಾ ತುಮಕೂರಲ್ಲಿರೋರು ಏನು ಮಾಡ್ತೀವಿ ಅಂದರೆ ಅಂಗಡಿಗೆ ಹೋಗಿ ಎಲ್ಲ ಪರ್ಚೇಸ್ ಮಾಡ್ತೀವಿ. ಹಳ್ಳಿಲಿರೋರಿಗೆ ಆಲ್ಮೋಸ್ಟ್ 70-80% ಡೈಲಿ ನೀಡ್ಸ್ ಏನಿರುತ್ತೆ ಅವ್ರು ಅಲ್ಲೇ ಬೆಳ್ಕೋತಾರೆ, ಸೋರ್ಸ್ ಈಸಿಯಾಗಿ ಸಿಕ್ಕಿತ್ತು. ಅವ್ರ ಫಾರ್ಮ್ ಹೌಸ್ ಟೂರ್ ಮಾಡಿದಾಗ ನಮಗಾಗಿ ಫ್ರೆಶ್ ಎಳ್ನೀರು, ಕೋಕೋನಟ್ಸ್ ರೆಡಿ ಇತ್ತು. ಸೊ ಅಲ್ಲಿ ನಮಗೆ ಅದು ಕುಡಿಲಿಕ್ಕೆ ಸ್ಟೇ ಇರಲಿಲ್ಲ. ಏನು ಮಾಡಬೇಕು ಅಂತ ತುಂಬ ಯೋಚನೆ ಮಾಡಿದಾಗ ಅಲ್ಲಿ ನ್ಯಾಚುರಲ್ ಸಿಗೋವಂಥದ್ದು, ಅದು ಹೆಸರು ನನಗೆ ಗೊತ್ತಿಲ್ಲ. ಸೊ ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು, ಈ ವಿಡಿಯೋದಲ್ಲಿ ಕಾಣಿಸ್ತಿದೆಯಲ್ಲ ಮಂಜುನಾಥ್ ಅವ್ರು ಇಡ್ತಾ ಇದ್ರಲ್ಲಿ ಏನಂತ ನಮಗೆ ಗೊತ್ತಿಲ್ಲ, ಅಲ್ಲೇ ತೊಗೊಂಬಂದಿದ್ದು, ತುಂಬ ಫ್ರೆಶ್ ಆಗಿತ್ತು. ನಾವು ಇಲ್ಲಿ ಎಲ್ಲ ಬೇರೆ ಪ್ಲಾಸ್ಟಿಕ್ ಸ್ಟ್ರೇಗೆ ಸ್ಟಿಕ್ ಆಗಿದ್ದೀವಿ. ಅಲ್ಲಿ ಹಳ್ಳಿಗೆ ಹೋದರೆ ಸ್ಟ್ರೇ ಬೇಕಾದರೆ ನಮಗೆ ಅಲ್ಲೇ ನ್ಯಾಚುರಲಾಗಿ ಸಿಗುತ್ತೆ. ಅದು ಹರಳೆಣ್ಣೆ ಏನೋ ಬರುತ್ತಲ್ಲ ಆ ಗಿಡದಿಂದ ಅದು ಬರೋದಂತ ಹೇಳಿದ್ರು, ನಮಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಅಲ್ಲೇ ಅವ್ರ ಹೊಲದಲ್ಲಿತ್ತು. ಸೊ ನಾವು ಸ್ಟ್ರೇ ಅಂತ ಕೇಳಿದ ತಕ್ಷಣ ಅದನ್ನೇ ತೊಗೊಂಬಂದರು. ಸೊ ಖಂಡಿತ ಒಂದಿನ ನಾನು ನಮ್ಮ ಫಾರ್ಮ್ ಹೌಸ್ ಟೂರ್, ಅಂದರೆ ನಮ್ಮದು ತೋಟ ಇದೆ, ಸೊ ಒಂದು ಸರಿ ನಿಮಗೆ ವಿಡಿಯೋ ಮಾಡಿ ಕಂಪ್ಲೀಟಾಗಿ ಅದನ್ನು ತೋರಿಸ್ತೀನಿ. ಸೊ ಎಳ್ನೀರಂತೂ ಕೋಕೋನಟ್ ಅಂತೂ ತುಂಬ ಫ್ರೆಶ್ ಆಗಿತ್ತು. ಸೊ ನಾನು 2 ಕುಡಿದೆ. ಸೊ 2 ಮನೆಗೂ ತೊಗೊಂಬಂದೆ. ಸೊ ನೀವು ನೋಡ್ಬೋದು ಅಲ್ಲೆಲ್ಲ ಫ್ರೀಯಾಗಿ ಸಿಗುತ್ತೆ. ಫ್ರೀ ಇನ್ ದ ಸೆನ್ಸ್, ನಾವು ಹೋದಾಗ ಅಲ್ಲಿ ಕೃತಜ್ಞತೆಯಿಂದ ಕೊಡ್ತಾರೆ. ಇಲ್ಲಿ ನೀವು ತುಮಕೂರು ಬೆಂಗಳೂರಲ್ಲಿ ತೊಗೊಂಡ್ರೆ ಸೊ ಆಲ್ಮೋಸ್ಟ್ 60-70 ರುಪೀಸ್ ಬೇಕು. ಅದು ಯಾವ ಸ್ಟಾಕ್ ಅಂತ ಗೊತ್ತಾಗಲ್ಲ, ಕೆಲವು ಒಂದು ವಾರದ ಸ್ಟಾಕು ನಮಗೆ ಕೊಡ್ತಾರೆ. ಸೊ ನಾವೇನು ಮಾಡ್ತೀವಿ, ಅದನ್ನೇ ಚೆನ್ನಾಗಿದೆ ಅಂತ ಕುಡಿತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇದು ಕಾರ್ ಡೆಲಿವರಿ ಟೂರ್ ಮತ್ತು ಮಂಜುನಾಥ್ ಅವರ ಫಾರ್ಮ್ ಹೌಸ್ ಟೂರ್ ಎರಡೂ ಆಗಿದೆ. ಸೊ ಫಸ್ಟ್ ವಿಡಿಯೋ ನಂದು ನೀವು ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಸೊ ಚೆಕ್ ಮಾಡಿ. ಸೊ ಕಾರ್ ಡೆಲಿವರಿ ತೊಗೋಬೇಕಾದ್ರೆ ಏನೇನು ಪ್ರೋಸೆಸ್ ಇರುತ್ತೆ, ಡಾಕ್ಯುಮೆಂಟೇಷನ್ ಪ್ರೋಸೆಸ್ ಏನಿರುತ್ತೆ ಅಂತ ನಾನು ಎಲ್ಲನೂ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಆತ್ಮೀಯರೊಡನೆ ಶೇರ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮೊಂದಿಗೆ ಬರ್ತೀನಿ. ಧನ್ಯವಾದಗಳು.